ನಮಸ್ಕಾರಗಳು. ನನ್ನ ಹೆಸರು ಹಸೀನಾ. ನಾನು ಸರ್ಕಾರಿ ಪ್ರೌಢಶಾಲೆ ಕಕ್ಕಬೇವಿನಹಳ್ಳಿಯಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದೇನೆ. ಓದುವ ಬೆಳಕು ಎಂಬ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯವರ ಕಡೆಯಿಂದ ಮತ್ತು ಗ್ರಂಥಾಲಯವರ ಕಡೆಯಿಂದ ಮತ್ತು ನಮ್ಮ ಶಾಲೆಯ ಕಡೆಯಿಂದ ನಮಗೆ ಈ ಕೊರೋನಾ ಸಂದರ್ಭದಲ್ಲಿ ಓದಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಹಲವಾರು ಪುಸ್ತಕಗಳನ್ನು ಕೂಡ ನೀಡಿರುತ್ತಾರೆ ನಮಗೆ. ಅದರಲ್ಲಿ ನನಗೆ ತುಂಬಾ ನೆಚ್ಚಿನ ಪುಸ್ತಕ ಬೆಳಗಿನ ತಾಣ ಜಯಪುರ ಎಂಬ ಪುಸ್ತಕ ತುಂಬಾ ಇಷ್ಟ ಆಗಿದ್ದು. ಆ ಪುಸ್ತಕದಲ್ಲಿ ನಾನು ಬೆಳಗಿನ ತಾಣ ಜಯಪುರ ಎಂಬ ಪುಸ್ತಕವನ್ನು ಓದಿದೆ. ಆ ಬೆಳಗಿನ ತಾಣ ಪುಸ್ತಕದಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು. ಅವರ ಕೃತಿಗಳು ಮತ್ತು ಅವರ ಪರಿಚಯ ಎಲ್ಲ ನನಗೆ ಜಾಸ್ತಿ ಇಷ್ಟ ಆಯ್ತು. ಅವರ ಬಗ್ಗೆ ಹೇಳಬೇಕಂತಂದ್ರೆ, ಶಿವರಾಮ ಕಾರಂತರು ಅಂದಾಕ್ಷಣ ನಮಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಇವರು ಕೂಡ ಆಗಿರುತ್ತಾರೆ ಅಂತ ನಮಗೆ ನೆನಪಾಗುತ್ತೆ. ಆ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಇವರು ಎಂದಾಕ್ಷಣ ಇವರು 10 ಅಕ್ಟೋಬರ್ 1902ರಂದು ದಕ್ಷಿಣ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದ್ದಾರೆ. ಇವರು ಅದ್ಭುತವಾದಂತಹ ಕೃತಿಗಳನ್ನು ರಚಿಸಿರುತ್ತಾರೆ. ಇವರ ಕೃತಿಗಳೆಂದರೆ ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಪೂರ್ವ ಪಶ್ಚಿಮ ಮತ್ತು ಮೂಕಜ್ಜಿಯ ಕನಸುಗಳು. ಇವರಿಗೆ 1977ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುತ್ತದೆ. ಇವರಿಗೆ ಯಕ್ಷಗಾನ ಬಯಲಾಟ ಎಂಬ ಕೃತಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹಿಸುತ್ತಾರೆ. ಭಾರತ ಸರ್ಕಾರವು ಕೂಡ ಅವರಿಗೆ ಅಭಿನಂದನೆಯನ್ನು ಕೇಳಿರುತ್ತಾರೆ. ಧನ್ಯವಾದಗಳು.